It is an attack on the impartiality of the judges. The DMK government, supported by the India Alliance and the Congress, is trying to weaponize impeachment as a method to silence the judiciary. ತಮಿಳುನಾಡಿನ ತಿರುಪಾರಂಕುಂದ್ರಂ ಬೆಟ್ಟದ ಕಾರ್ತಿಕೇಯ ದೇವಾಲಯದಲ್ಲಿ ಕಾರ್ತಿಕ ದೀಪ ಹಚ್ಚುವುದಕ್ಕೆ ಅನುಮತಿ ನೀಡಿದ ಮದ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಶ್ರೀ GR ಸ್ವಾಮಿನಾಥನ್ ಅವರನ್ನ ಪದಚ್ಯುತಿಗೊಳಿಸಬೇಕೆಂಬುದು ಇಂಡಿ ಕೂಟಕ್ಕೆ ಬೆಂಬಲಿಸಿ ಕರ್ನಾಟಕದ 3 ಕಾಂಗ್ರೆಸ್ ಸಂಸದರು ಸಹಿ ಹಾಕಿರುವುದು ಸಮಸ್ತ ಕನ್ನಡಿಗರಿಗೆ ಮತ್ತು ಸಮಸ್ತ ಹಿಂದೂಗಳಿಗೆ ಮಾಡಿರುವ ಅವಮಾನ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇಂದು ತಮಿಳುನಾಡಿನ ದೇವಾಲಯದಲ್ಲಿ ಕಾರ್ತಿಕ ದೀಪ ಹಚ್ಚುವುದನ್ನು ವಿರೋಧಿಸಿರುವ ಕಾಂಗ್ರೆಸ್ಸಿಗರು ನಾಳೆ ಕರ್ನಾಟಕದ ದೇವಾಲಯಗಳಲ್ಲೂ ಕೂಡ ದೀಪ ಹಚ್ಚದಂತೆ ಕಾನೂನು ತಂದರೂ ಕೂಡ ಹಿಂದೂಗಳು ಆಶ್ಚರ್ಯ ಪಡಬೇಕಿಲ್ಲ ಅಂತ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ತಿಳಿಸಿದೆ. ತಮಿಳುನಾಡಿನ ಮಧುರೈ ಪಕ್ಕ ಇರುವಂತಹ ತಿರುಪರನ್ಕುಂಡ್ರಂ ಅನ್ನುವ ಊರು ಈಗ ದಕ್ಷಿಣ ಭಾರತದ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಕೇಂದ್ರ ಬಿಂದುವಾಗಿ ಬಿಟ್ಟಿದೆ. ಅಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅದೇ ಬೆಟ್ಟದ ಮೇಲೆ ಸಿಕಂದರ್ ಬಾದುಷಾ ದರ್ಗಾ ಕೂಡ ಇದೆ. ಈ ಜಾಗದಲ್ಲಿ ಕಾರ್ತಿಕ ದೀಪ ಹಚ್ಚುವ ವಿಚಾರವಾಗಿ ಈಗ ಎಷ್ಟರ ಮಟ್ಟಿಗೆ ಬೆಂಕಿ ಹಚ್ಚಿದೆ ಅಂದ್ರೆ ಮದ್ರಾಸಿನ ಹೈಕೋರ್ಟಿನ ಜಡ್ಜ್ ಒಬ್ಬರನ್ನ ಕೆಳಗಿಳಿಸುವುದಕ್ಕೆ 100ಕ್ಕೂ ಹೆಚ್ಚು ಸಂಸದರು ಸಹಿ ಹಾಕುವಷ್ಟು ಮ್ಯಾಟರ್ ಸೀರಿಯಸ್ ಆಗಿದೆ. ಅಷ್ಟಕ್ಕೂ ಆಗಿದ್ದೇನಪ್ಪ ಅಂದ್ರೆ ಜಸ್ಟಿಸ್ GR ಸ್ವಾಮಿನಾಥನ್ ಅನ್ನೋರು ಈ ಬೆಟ್ಟದ ಮೇಲೆ ದೀಪ ಹಚ್ಚೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ತಮಿಳುನಾಡಿನ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಡಳಿತ ಇಲ್ಲಿ ದರ್ಗಾ ಇದೆ, ದೀಪ ಹಚ್ಚಿದರೆ ಕೋಮು ಗಲಭೆ ಆಗುವ ಚಾನ್ಸ್ ಇದೆ ಅಂತ ಹೇಳಿ ಆ ಆರ್ಡರ್ನ ಪಾಲನೆ ಮಾಡಲಿಲ್ಲ. ಇದರಿಂದ ಸಿಕ್ಕಾಪಟ್ಟೆ ಗರಂ ಆದ ನ್ಯಾಯಾಧೀಶರು ನೀವು ರಕ್ಷಣೆ ಕೊಡಲ್ಲ ಅಂದ್ರೆ ಪರವಾಗಿಲ್ಲ, ಕೇಂದ್ರದ ಪಡೆಗಳನ್ನ ಅಂದ್ರೆ CISF ಅನ್ನ ಕರೆಸಿ ದೀಪ ಹಚ್ಚಿಸ್ತೀನಿ ಅಂತ ಖಡಕ್ ಆಗಿಯೇ ಆರ್ಡರ್ನ ಕೊಟ್ಟರು. ಇದೇ ಪಾಯಿಂಟ್ ಈಗ ಒಂದು ದೊಡ್ಡ ಕಾನೂನು ಮತ್ತು ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಗೆಳೆಯರೇ, ಈ ಬೆಳವಣಿಗೆಯಿಂದ ಕೆಂಡಾಮಂಡಲ ಆಗಿರುವಂತಹ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಿಟ್ಟಿಗೆದ್ದಿದ್ದಾರೆ. DMK, ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಸೇರಿದಂತೆ ಪ್ರಮುಖ ಪಕ್ಷಗಳ ಸುಮಾರು 107 ಸಂಸದರು ಒಟ್ಟಾಗಿ ನ್ಯಾಯಾಧೀಶರಾದ ಸ್ವಾಮಿನಾಥನ್ ಅವರ ವಿರುದ್ಧ ಇಂಪೀಚ್ಮೆಂಟ್ ಅಂದ್ರೆ ಮಹಾಭಿಯೋಗ ಮಂಡನೆಗೆ ರೆಡಿಯಾಗಿದ್ದಾರೆ. ಅವರು ಲೋಕಸಭಾ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರಿಗೆ ಕೊಟ್ಟಿರುವ ದೂರಿನಲ್ಲಿ ಈ ಜಡ್ಜ್ ಸಾಹೇಬರು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಇವರು ಒಂದು ನಿರ್ದಿಷ್ಟವಾದ ಸಮುದಾಯಕ್ಕೆ ಫೇವರ್ ಮಾಡ್ತಾರೆ, ಇವರ ತೀರ್ಪುಗಳಲ್ಲಿ ಬಯಾಸ್ ಅಂದ್ರೆ ಪಕ್ಷಪಾತ ಎದ್ದು ಕಾಣ್ತಾ ಇದೆ ಅಂತ ಗಂಭೀರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಗೆಳೆಯರೇ, ನ್ಯಾಯಾಂಗದ ಇತಿಹಾಸದಲ್ಲಿಯೇ ಇಷ್ಟೊಂದು ಜನ ಸಂಸದರು ಒಬ್ಬ ಸಿಟ್ಟಿಂಗ್ ಜಡ್ಜ್ ವಿರುದ್ಧ ತಿರುಗಿ ಬಿದ್ದಿರೋದು ಅಂತ ಬಹಳ ಅಪರೂಪದ ಘಟನೆ ಅಂತಾನೆ ಈಗ ಹೇಳಬಹುದಾಗಿದೆ. ಸದ್ಯಕ್ಕೆ ಈ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಮಧುರೈ ಜಿಲ್ಲಾಡಳಿತ ಕೂಡ ಹೈಕೋರ್ಟಿನ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದೆ. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಗೆಳೆಯರೆ. ಈ ವಿವಾದ ಈಗ ತಮಿಳುನಾಡಿನ ಬಾರ್ಡರ್ ದಾಟಿ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಕೂಡ ಕಾಲಿಟ್ಟಿದೆ. ಯಾಕಂದ್ರೆ ಆ ನ್ಯಾಯಾಧೀಶರನ್ನ ಪದಚ್ಯುತಿ ಮಾಡಬೇಕು ಅಂತ ಸಹಿ ಹಾಕಿದವರ ಲಿಸ್ಟ್ನಲ್ಲಿ ನಮ್ಮ ಕರ್ನಾಟಕದ 3 ಕಾಂಗ್ರೆಸ್ ಸಂಸದರ ಹೆಸರಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಗೆಳೆಯರೇ, ಈ ಲಿಸ್ಟ್ನಲ್ಲಿ ದಾವಣಗೆರೆಯ ಪ್ರಭಾ ಮಲ್ಲಿಕಾರ್ಜುನ್, ರಾಯಚೂರಿನ ಕುಮಾರ್ ನಾಯಕ್ ಮತ್ತು ಹಾಸನದ ಶ್ರೇಯಸ್ ಪಟೇಲ್ ಅವರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅನ್ನೋದು ಈಗ ಬಿಜೆಪಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೆಳೆಯರೇ, ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚೋದಕ್ಕೆ ಕೋರ್ಟ್ ಆರ್ಡರ್ ಮಾಡಿದರೂ ಕೂಡ ಅದನ್ನ ವಿರೋಧಿಸಿ ಜಡ್ಜ್ ಅನ್ನ ಮನೆಗೆ ಕಳಿಸೋಕೆ ಹೊರಟಿದ್ದೀರಲ್ಲ, ಇದು ಕನ್ನಡಿಗರಿಗೆ ಮತ್ತು ಹಿಂದೂಗಳಿಗೆ ಮಾಡಿದ ಅವಮಾನ ಅಲ್ವಾ ಅಂತ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಳೆ ಇದೇ ರೀತಿ ನಮ್ಮ ರಾಜ್ಯದ ದೇವಸ್ಥಾನಗಳ ವಿಷಯ ಬಂದಾಗಲೂ ಕೂಡ ನೀವು ಇದೇ ರೀತಿ ಮಾಡ್ತೀರಾ ಅನ್ನುವ ಅನುಮಾನವನ್ನು ಕೂಡ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಇದನ್ನೊಂದು ಎಮೋಷನಲ್ ಮತ್ತು ಧಾರ್ಮಿಕ ಅಸ್ಮಿತೆಯ ವಿಷಯವಾಗಿ ಜನರ ಎದುರು ಬಿಜೆಪಿ ಇಡ್ತಾ ಇದೆ. ಗೆಳೆಯರೇ, ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಇದು ಬರೀ ದೀಪ ಹಚ್ಚುವ ವಿಚಾರವಾಗಿ ಉಳಿದಿಲ್ಲ. ಒಂದು ಕಡೆ ನ್ಯಾಯಾಂಗದ ಆದೇಶ ಪಾಲನೆ ಆಗಬೇಕು ಅನ್ನುವ ಹಠ, ಇನ್ನೊಂದು ಕಡೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಬೇಕು ಅನ್ನುವುದು ಸರ್ಕಾರದ ವಾದ. ಇದರ ಮಧ್ಯೆ ರಾಜಕೀಯ ಪಕ್ಷಗಳ ಪ್ರತಿಷ್ಠೆ, ತೇಜಸ್ವಿ ಸೂರ್ಯ ಅವರಂತೂ ಸಂಸತ್ತಿನಲ್ಲಿ ಎದ್ದು ನಿಂತು ಇದು ನ್ಯಾಯಾಂಗದ ಸ್ವಾತಂತ್ರ್ಯದ ಮೇಲೆ ನಡೆಯುತ್ತಿರುವ ಹಲ್ಲೆ, DMK ಮತ್ತು ಕಾಂಗ್ರೆಸ್ಗೆ ಹಿಂದೂಗಳ ಭಾವನೆಯ ಬಗ್ಗೆ ಗೌರವ ಇಲ್ಲ ಅಂತ ನೇರವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಕನಿಮೊಳಿ ಅವರು ಕೂಡ ಧರ್ಮದ ಆಧಾರದ ಮೇಲೆ ತೀರ್ಪು ಕೊಡ್ತಾ ಇರೋದನ್ನ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ.
ಗೆಳೆಯರೇ, ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದರ ಮೇಲೆ ಪೂರ್ತಿ ಪಿಕ್ಚರ್ ಕೂಡ ನಿರ್ಧಾರ ಆಗುವಂಥದ್ದು. ಅಲ್ಲಿಯವರೆಗೂ ಈ ದೀಪದ ದಂಗಲ್ ಏನಿದೆ ಇದು ತಣ್ಣಗಾಗುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. It is an attack on the impartiality of the judges. The DMK government supported by the India Alliance and the Congress is trying to weaponize impeachment as a method to silence the judiciary. This not only shows their anti-Hindu sentiments, but it also displays their contempt for the independence of the judiciary. Speaker sir, even earlier during the emergency, the Congress party had superseded the appointment of the judges and had violated the sacrosanct principle of impartiality of judiciary by moving this impeachment motion against the judge who has passed a reasonable order